ಇವತ್ತು ತಯಾರು ಮಾಡಿಕೊಂಡು ನಾಮಿನೇಷನ್ ಫೈಲ್ ಮಾಡ್ತಾಯಿದ್ದೀವಿ. ನಮ್ಮ ತಂಡ ಭಾಳ ಒಳ್ಳೆ ಟೀಮ್, ನಮ್ಮದು ಒಳ್ಳೆ ಕಾಂಬಿನೇಷನ್ ಇದೆ ಅಂತ ಅನಿಸುತ್ತೆ. ಆಟಗಾರರು ಇದ್ದಾರೆ ಮತ್ತು ಆಡಳಿತಗಾರರು ಇದ್ದಾರೆ, ಅನುಭವ ಇರೋರು. ಸೊ ಭಾಳ ಕಾನ್ಫಿಡೆಂಟ್ ಆಗಿದ್ದೀವಿ ನಾವು ಒಳ್ಳೆ ಕೆಲಸ ಮಾಡ್ಬೋದು KCAಗೆ ಎಲೆಕ್ಟ್ ಆದರೆ ಅಂತ. ಒಂದು ಕಡೆ ಕ್ರಿಕೆಟರ್ಸ್ ಇದೆ, ಮತ್ತೊಂದು ಕಡೆ ನೀವು ಪತ್ರಿಕೋದ್ಯಮಿ, ಹೇಗೆ ಅನಿಸುತ್ತೆ ಸರ್ ಈ ಒಂದು ಡಿಫ್ರೆನ್ಸ್? ಆ ಥರ ಏನಿಲ್ಲ, ಅಲ್ಲಿ ಬರೀ ಕ್ರಿಕೆಟರ್ಸ್ ಇಲ್ಲ, ಅಲ್ಲಿ ಇಬ್ಬರು ಮೂರು ಇದ್ದಾರೆ ಕ್ರಿಕೆಟರ್ಸು. ಬಟ್ ಅಲ್ಲಿ ಬೇರೆ ಬೇರೆ ಚಾರ್ಟರ್ಡ್ ಅಕೌಂಟೆಂಟ್ಸು ಮತ್ತು ಬೇರೆ ಬೇರೆ ಬಿಸ್ನೆಸ್ಮನ್ನು ಅಂಥವರೆಲ್ಲ ಇದ್ದಾರೆ ಅಲ್ಲಿ. ನಮ್ಮಲ್ಲೂ ಕ್ರಿಕೆಟರ್ಸ್ ಇದ್ದಾರೆ. ಅಷ್ಟು ದೊಡ್ಡ ಸ್ಟಾರ್ಸ್ ಇಲ್ಲದೆ ಇರ್ಬೋದು, ಆದರೆ ಒಳ್ಳೆ ಸೇವೆ ಮಾಡೋರು ಇದ್ದಾರೆ. ಅಸೋಸಿಯೇಷನ್ಗೆ ಕೆಲಸ ಮಾಡಿದವರು ಇದ್ದಾರೆ ಭಾಳ ವರ್ಷ. ಮತ್ತು ಸುಮಾರು ಒಳ್ಳೆ ಕ್ರಿಕೆಟರ್ಸ್ ಕೂಡ ಇದ್ದಾರೆ ನಮ್ಮಲ್ಲಿ. ಮತ್ತು ಬೆಂಬಲಿಗರು ಇದ್ದಾರೆ, ಟೀಮಲ್ಲೇ ಇಲ್ಲದೆ ಇರ್ಬೋದು, ಸೀನಿಯರ್ ಕ್ರಿಕೆಟರ್ಸ್ ನಮಗೆ ಬೆಂಬಲಿಗರಿದ್ದಾರೆ. ಸೊ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ, ಆ ಥರ ಏನಿಲ್ಲ. ಸರ್, ಒಂದು ಕಡೆ ವೆಂಕಟೇಶ್ ಪ್ರಸಾದ್ ಅವರು ಮೊನ್ನೆ ಮಾತಾಡ್ಸೋದ್ರಲ್ಲಿ ಹೇಳ್ತಾ ಇದ್ರು, ರಾಜ್ಕುಮಾರ್ ಅವರಿಗೆ KCAಗೆ ಏನು ಸಂಬಂಧ? ಒಬ್ಬ ಪತ್ರಿಕೋದ್ಯಮಿ ಆಗಿದ್ಕೊಂಡು ಅವ್ರೇನಕ್ಕೆ ಇಲ್ಲಿ ಬರ್ತಾ ಇದ್ದಾರೆ? ಬ್ರಿಜೇಶ್ ಕೋಟೆಲ್ ಅವರ ಮುಖವಾಣಿಯಾಗಿ ಅಷ್ಟೇ ಅವರು ಬರ್ತಾ ಇರುವಂಥದ್ದು, ಅವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಈಗ ನಾನು ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡಲ್ಲ. ನಾನು ಬರೀ ಒಂದು ಹೇಳ್ಬೋದು, ನಾನು ಬರೀ ಪತ್ರಿಕೋದ್ಯಮಿನ ಮಾತ್ರ ಅಲ್ಲ, ನಾನು ಹಲವು ಕ್ಷೇತ್ರಗಳಲ್ಲಿ ನಾನು ಸಾಕಷ್ಟು ಅನುಭವ ಇದೆ ನನಗೆ. ಬಟ್ ಅವ್ರು ಬೇರೆ ಆರೋಪಗಳು ಮತ್ತು ಅದ್ರ ಬಗ್ಗೆ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ಅದರಲ್ಲಿ ಮಾತಾಡ್ತೀವಿ ನಾವು. ಗಾಲ್ಫ್ ಆಡೋರು ಇಲ್ಲೇ ಬರ್ತಿದ್ದಾರೆ ಅಂತ ಸರ್? ನಾವೆಲ್ಲ ಆಡಿದ್ದೀವಿ, ಗಾಲ್ಫ್ ಆಡಿದ್ದೀನಿ, ಕ್ರಿಕೆಟು ಆಡಿದ್ದೆ. ಅದಕ್ಕೆ ಮುಂಚೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಇದೇ ಗ್ರೌಂಡಲ್ಲಿ ಆಡಿದ್ದೀನಿ, ಲೀಗ್ ಆಡಿದ್ದೀನಿ ಸುಮಾರು ವರ್ಷ. ಸೊ ಸುಮಾರು ಸ್ಪೋರ್ಟ್ಸ್, ಬ್ಯಾಡ್ಮಿಂಟನ್ ಆಡಿದ್ದೀನಿ, ಗಾಲ್ಫ್ ಆಡಿದ್ದೀನಿ, ಸಾಕಷ್ಟು ಸ್ಪೋರ್ಟ್ಸ್ ಆಡಿದ್ದೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಸ್ಪೋರ್ಟ್ಸ್ ಲವರ್, ಐ ಆಮ್ ಸ್ಪೋರ್ಟ್ಸ್ ಲವರ್. ಸರ್, ಈಗ KCAಗೆ ಒಂದು ಕಪ್ಪು ಚುಕ್ಕೆ ಅಂದ್ಕೊಂಡಿದೆ ಕಳೆದ ಕಾಲದಲ್ಲಿ. ಈಗ ಎಲ್ಲರೂ ಕ್ರಿಕೆಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟಪಡಲ್ಲ. ಯಾಕಂದರೆ ಅದು ಎರಡು ವಿಷಯ. ಅದು ಒಂದು ಭಾಳ ಭಾಳ ದುಃಖಕರವಾದ ದುರ್ಘಟನೆ. ಅದು ಆಗಬಾರ್ದಾಗಿತ್ತು, ಆಗಿದೆ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಮತ್ತು ಕೋರ್ಟಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇದೆ. ಅದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಇಷ್ಟು ಹೇಳ್ಬೋದು, ನಾವು ಪ್ರಯತ್ನ ಪಡ್ತೀವಿ ಅದನ್ನು ಸಾಲ್ವ್ ಮಾಡೋಕ್ಕೆ. ಸ್ವಲ್ಪ ಟೈಮು, ಸಮಯ ಬೇಕು, ಪ್ರಯತ್ನ ಪಡ್ತೀವಿ. ಕಾನ್ಫಿಡೆಂಟ್ ಆಗಿದ್ದೀವಿ ಸಾಲ್ವ್ ಪಂದ್ಯಗಳು ಮತ್ತೆ ಬರೋಕ್ಕೆ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ. ಶಾಂತಕುಮಾರ್ ಅವ್ರ ಬಣ ಗೆದ್ದು ಅಂತಂದರೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಏನು ಈಗ ಪ್ಲ್ಯಾನ್ ಮಾಡೋದಿಲ್ಲ. ಯಾಕಂದರೆ ನಾವು ಫಸ್ಟ್ ಬರಬೇಕಲ್ವಾ, ಬಂದು ನೋಡಿ ಮಾತಾಡ್ಬಿಟ್ಟು ತಿಳ್ಕೊಬೇಕಲ್ಲ. ಹೊರಗಡೆಯಿಂದ ನಮ್ಗೆ ಎಷ್ಟು ಗೊತ್ತಾಗುತ್ತೆ, ನಿಮ್ಗೆ ಎಷ್ಟು ಗೊತ್ತೋ ಅಷ್ಟೇ ಗೊತ್ತು ನಮಗೂ. ಸೊ ಒಳಗಡೆ ಬಂದು ಆಮೇಲೆ ತೀರ್ಮಾನ ಮಾಡೋಣ, ತಕ್ಷಣ ಏನು ಮಾಡೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.